ಇವತ್ತು ನಮ್ಮ ಸ್ನೇಹ ಮಿಸ್ ಮದುವೆಗೆ ಹೊಂಟಿರಿ ಎಲ್ಲರೂ ಕೂಡಿಸಿ ಎಲ್ಲರೂ ಈ ಥರ ರೆಡಿಯಾಗಿ ನೋಡ್ರಿ. ನಮಸ್ಕಾರ ಸ್ನೇಹಿತರೆ, ಹೆಂಗದಿರಿ? ಆರಾಮದಿರಿ? ನಾವು ಆರಾಮದೀವಿ ನೋಡ್ರಿ. ಇದು ನಮ್ಮ ಸ್ನೇಹ ಮಿಸ್ ಅಂದರೆ ನಮ್ಮ ಸ್ಕೂಲಿನ ಫೇವ್ರೇಟ್ ಮಿಸ್ಸು. ಕೆಲವೊಂದು ಮಕ್ಳಿಗೆ ಅವ್ರು ತುಂಬ ಫೇವ್ರೇಟು. ಸ್ನೇಹ ಮಿಸ್ಸು, ಸ್ಕೂಟಿ ಮಿಸ್ಸು, ಶಯ್ಯ ಮಿಸ್ಸು, ಏನೇನೋ ಅಂತಿದ್ರು ಮಕ್ಕಳು. ಅವ್ರ ಮದುವೆಗೆ ನಾವು ಹೋಗಿ ಬಂದಿದ್ದು ವಿಡಿಯೋ ಇದು. ಸ್ಕೂಲಿಂದ ನಾವು 4 ವೀಲರ್ ವೆಹಿಕಲ್ ಮಾಡಿಕೊಂಡು ಮ್ಯಾರೇಜಿಗೆ ಹೋಗಿದ್ವಿ ಫ್ರೆಂಡ್ಸ್. ಮ್ಯಾರೇಜ್ ಇರೋದು ಗುಳೇದಗುಡ್ಡಲ್ಲಿತ್ತು, ಗಜೇಂದ್ರಗಢದಲ್ಲಿತ್ತು. ಹಾಗೆ ಅಲ್ಲಿ ಹೋಗಿ ಬಂದಿದ್ದು ವಿಡಿಯೋ ಮಾಡ್ಕೊಂಡು ಇಟ್ಕೊಂಡಿದ್ದೆ, ಅದನ್ನೇ ಹಾಕ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಇವರೆಲ್ಲ ನನ್ನ ಕೊಲೀಗ್ಸು, ನಮ್ಮ ಬೆಟ್ಟ ಎಷ್ಟು ಚೆನ್ನಾಗಿದೆ, ನೇಚರ್ ನೋಡ್ರಿ ಎಷ್ಟು ಚೆನ್ನಾಗಿದೆ ನೋಡೋಕ್ಕೆ. ಅದನ್ನೇ ವಿಡಿಯೋ ಮಾಡ್ತಾ ಹೋಗ್ತಾ ಇದ್ದೆ ನಾನು. ಜೀವನನೇ ಒಂದು ಪಯಣ ಅಂತ, ಯಾವುದೂ ನಿಂದ್ರಂಗಿಲ್ಲ ಫ್ರೆಂಡ್ಸ್, ಹೋಗ್ತಾ ಇರುತ್ತೆ. ನಾವು ಲೈಫ್ ಹೆಂಗೆ ಹೋಗುತ್ತಲ್ಲ, ನಾವು ಅದೇ ರೀತಿನೇ ಹೋಗಬೇಕು, ತಲೆ ಕೆಡಿಸ್ಕೋಬಾರ್ದು ಯಾವುದ್ರ ಬಗ್ಗೆನೂ. ಹಿಂಗಾಯ್ತಲ್ಲಪ್ಪ ನಮ್ಮ ಲೈಫಲ್ಲಿ, ನಾವು ಹಿಂಗೆ ಮಾಡಿದ್ವಿ, ಇವ್ರಾಕೆ ಹಿಂಗೆ ಮಾಡಿದ್ರು ಅಂತ ಅದರಲ್ಲಿ ನಾವು ಟೈಮ್ ವೇಸ್ಟ್ ಮಾಡ್ತಾ ಕೂಡ್ತೀವಿ. ಸೊ ನಮ್ಮ ಜೀವನ ನಾವು ಕಂಟಿನ್ಯೂ ಮಾಡ್ತಾ ಹೋಗಬೇಕು, ಮಾಡಿದ್ರ ಅಂತ ಅನ್ನೋದ್ರಲ್ಲೇ ನಾವು ಟೈಮ್ ವೇಸ್ಟ್ ಮಾಡ್ತೀವಿ. ಇದು ನೋಡಿ, ನಾವು ತಿರ್ಗಾ ಬರೋವಾಗ ಕಾಲೇಶ್ವರ ದೇವಸ್ಥಾನಕ್ಕಂತ ಹೋಗಿ ಬಂದ್ವಿ. ತುಂಬ ಫೇಮಸ್ ದೇವಸ್ಥಾನ ಫ್ರೆಂಡ್ಸ್ ಅದು. ತುಂಬ ಮೆಟ್ಲುಗಳಿದ್ದು ಹತ್ತಿ ಇಳಿದು ಬರೋದ್ರಲ್ಲಿ ಸುಸ್ತಾಗಿ ಹೋಗ್ಬಿಡ್ತು ನನಗಂತೂ. ನನ್ನ ಮಗ ಸುಮ್ಮನೆ ಹತ್ತಿದ್ದ, ಅಲ್ಲಿ ಹೋಗ್ತಾ ಇದ್ದ ನೋಡ್ರಿ ಮಿಸ್ ಜೊತೆ ಕೈ ಹಿಡ್ಕೊಂಡು. ಒಂದು ಸ್ವಲ್ಪ ನಾನು ಒಲ್ಲಮ್ಮ, ನನಗೆ ಹತ್ತಕ್ಕಾಗಲ್ಲ ಅಂತ ಹೇಳಲೇ ಇಲ್ಲ. ನನ್ನ ಪಾಪಚ್ಚಿ ಮಗು ಅದು, ತುಂಬ ಜಾಣಿದ ನನ್ನ ಮಗ. ಅಕ್ಕಪಕ್ಕದೆಲ್ಲ ಈ ಥರ ಕಾಡಿದ್ದಂಗೆ ಅದ ಫ್ರೆಂಡ್ಸ್. ಗುಡ್ಡದ ಮೇಲೆ ಅದ ದೇವಸ್ಥಾನ, ತುಂಬಾ ಪವರ್ಫುಲ್ ದೇವಸ್ಥಾನ ಅಂತ. ಅಲ್ಲೇನಾದರೂ ಹರಕೆ ಕಟ್ಕೊಂಡ್ರೆ ಮೀನ್ಸ್ ಮನೆ ಕಟ್ಟೋದಾಗಲಿ, ಏನಾದರೂ ಸೈಟು, ಆಮೇಲೆ ಹೊಲ ಹಿಂಗೇನಾದರೂ ತೊಗೊಳೋದಿತ್ತು ಅಂತಂದರೆ ಹರಕೆ ಕಟ್ಕೊಂಡ್ರೆ ಖಂಡಿತವಾಗ್ಲೂ ನೆರವೇರುತ್ತಂತ. ನಾನು ಫಸ್ಟ್ ಟೈಮ್ ಹೋಗಿದ್ದು ಫ್ರೆಂಡ್ಸಲ್ಲಿ. ಇವ್ರು ನನ್ನ ಫ್ರೆಂಡು, ಆಮೇಲೆ ನನ್ನ ಕೊಲೀಗು ನೇತ್ರಾ ಮಿಸ್ ಅಂತ, ತುಂಬ ಒಳ್ಳೆಯವರು. ಇವರೊಬ್ಬರೇ ಒಳ್ಳೆಯವರು ಅಂತಲ್ಲ, ಇಡೀ ಸ್ಟಾಫ್ ಒಳ್ಳೆಯವರಿದ್ದಾರೆ ಎಲ್ರೂ. ಹಂಗಂತ ಬೇರೆಯವ್ರಿಗೆ ಸೊ ನಾನು ಸ್ಕೂಲಿಗೆ ಹೋದಾಗ ನನಗೆ ಫಸ್ಟ್ ಪರಿಚಯ ಆಗಿದ್ದು ಇವರೇ. ಹಾಗಾಗಿ ಸ್ವಲ್ಪ ಜಾಸ್ತಿನೇ ನನಗೆ ಅವ್ರ ಜೊತೆ ಫ್ರೆಂಡ್ಶಿಪ್. ಆಮೇಲೆ ಇದು ನಮ್ಮ ಹೆಚ್ಚಮ್ಮೂರು ನೋಡಿ, ಕಾಲಷ್ಟೇ ಕಾಣಿಸ್ತಾ ಹತ್ತಾ ಇದ್ದಾರೆ ನೋಡಿ, ಸೌಕಾಸಾಗಿ ಹತ್ತಾ ಇದ್ದಾರೆ. ಅವ್ರದ್ದು ಒನ್ ವೇ ಹೋಗೋದೊಂದು ದಾರಿ, ಬರೋದೊಂದು ದಾರಿ. ಇಲ್ಲಿ ಹೋಗಿ ನಾವು ದೇವ್ರ ನಮಸ್ಕಾರ ಮಾಡಿಬಿಟ್ಟು ಒಳಗಡೆ ಫೋನ್ ಅಲಾವ್ ಇದ್ದಿದ್ದಿಲ್ಲ ವಿಡಿಯೋ ಮಾಡ್ಕೊಳಕ್ಕೆ. ಇದು ಹೊರಗಡೆ ನಾನು ತಕ್ಕೊಂಡಿರೋದು. ಇಲ್ಲಿಂದ ಫುಲ್ಲು ಗಜೇಂದ್ರಗಢ ವ್ಯೂ ಕಾಣಿಸ್ತಾ ಇತ್ತು. ನೋಡಿ ಎಂಜಾಯ್ ಮಾಡಿದ್ವಿ ನಾವೆಲ್ಲನೂ. ಅವರು ನಮ್ಮ ಸರು, ಅವರೇ ಕರ್ಕೊಂಡು ಹೋಗಿದ್ದು ನಮಗೆ. ಇದು ವೀರಭದ್ರೇಶ್ವರ ದೇವರು. ಆಮೇಲೆ ಒಳಗಡೆ ಹೋಗಿದ್ರೆ ಕಾಲೇಶ್ವರ ದೇವಸ್ಥಾನ ಇದೆ. ಮತ್ತು ಇದೊಂದು ಸ್ಪೆಷಲ್ ಅದು ನೋಡಿ ಫ್ರೆಂಡ್ಸ್. ಇದು ಸತತವಾಗಿ ನೀರು ಬೀಳ್ತಾ ಇರುತ್ತೆ ಇದರಿಂದ, ಬೇರಿಂದ. ಅದು ಏನು ಚಮತ್ಕಾರನೋ ಏನೋ, ನೀರಂತೂ ಇಷ್ಟು ಚೆನ್ನಾಗಿರುತ್ತಲ್ಲ ಫ್ರೆಂಡ್ಸ್. ಅದು ನೀರು ಅಂದರೆ ಫಿಲ್ಟರ್ ನೀರು ಇರೋಂಗಿಲ್ಲ, ಅಷ್ಟು ಟೇಸ್ಟಿಯಾಗಿರುತ್ತೆ ಮತ್ತು ಅಷ್ಟು ಕ್ಲೀನಾಗಿರುತ್ತೆ ನೀರು. ಸತತವಾಗಿ ಬೀಳ್ತಾ ಇರುತ್ತೆ. ನಾನು ತುಂಬ್ಕೊಂಡು ಬಂದೆ ನೀರನ್ನ. ನಾನಿರೋ ನೀರನ್ನ ತೀರ್ಥದ ಥರನೇ ಬರ್ತಾ ಇರ್ತದು. ನೀರು ನೋಡಿದರೆ ಯಾರಾದರೂ ಇದು ಆಗೇ ಆಗ್ತಾರೆ. ಸೊ ನನಗೆ ಕೆಳಗಡೆ ಬಗ್ಗೆ ಹೋಗೋಕ್ಕೆ ಬರ್ತಾಯಿದ್ದಿಲ್ಲ. ಸೊ ನಾನು ಆ ಥರನೇ ದಾಟಿ ಹೋಗಿ ನೀರು ತುಂಬ ಹೋಗಕ್ಕೆ ಭಯ ಪಡ್ತಾಯಿದ್ರು. ಸೊ ನಾನೇ ಹೋದೆ. ನನಗೇನೋ ಅದು ತುಂಬ ಪ್ಲೇಸು. ಹಾಗಾಗಿ ಫಸ್ಟ್ ಟೈಮ್ ಹೋದ್ರೂ ನಂಗೆ ತುಂಬಾ ಇಷ್ಟ ಆಯಿತು. ಯಾವುದೋ ವಿಡಿಯೋದಲ್ಲಿ ನೋಡಿದ್ದೆ ನಾನು ಯೂಟ್ಯೂಬಲ್ಲಿ, ಹಾಗಾಗಿ ತುಂಬ ಚೆನ್ನಾಗಿ ಅನ್ನಿಸ್ತು ಪ್ಲೇಸ್ ಫ್ರೆಂಡ್ಸ್. ಯಾರಾದರೂ ಗಜೇಂದ್ರಗಢಕ್ಕೆ ಹೋಗೋರಿದ್ರೆ ಹೋಗಿ ಬನ್ನಿರಿ. ಇದನ್ನು ನೋಡಿ ಕಾಲೇಶ್ವರ ದೇವಸ್ಥಾನ ಇನ್ನೊಂದ್ಸರ್ತಿ ಹೋಗ್ಬೇಕಂತ ಆಸೆ. ದೇವರ ಕರೆಸ್ಕೊಂತಾನೆ ಸೊ ಅವರು ಗೊತ್ತಾಯ್ದಿಂದನೇ ನಾವು ಹೋಗಿದ್ದು. ಅಲ್ಲಿ ಹೋಗಿ ಅದ್ರ ದರ್ಶನ ಮಾಡ್ಕೊಂಡು ಬಂದ್ವಿ. ಇಲ್ಲಾಂದರೆ ಸೀದಾ ಮನೆಗೆ ಬರ್ತಾ ಇದ್ವಿ ಏನೋ.
ಸೊ ಚೆನ್ನಾಗಿತ್ತು. ಒನ್ ಡೇ ಟ್ರಿಪ್ ಥರ ಆಯಿತು. ಮ್ಯಾರೇಜಿಗೆ ಹೋಗಿ ಬಂದು ಅಲ್ಲಿನೂ ಹೋಗಿ ಬಂದ್ವಲ್ಲ. ಇಷ್ಟು ಮುಗಿಸ್ತಾ ಇದ್ದೀನಿ ವಿಡಿಯೋ. ನಾನು ಶಾರ್ಟ್ ಆಗಿದ್ದೆ ವಿಡಿಯೋ. ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಚಾನಲ್ನ ಸಪೋರ್ಟ್ ಮಾಡಿ. ಹಾಂ